ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀರ ಅಂದರೆ ತಿರುಪತಿ, ಬ್ಯಾಂಗ್ಳೂರ್ ಟು ತಿರುಪತಿ ಹೋಗ್ತಿದ್ದೀರಿ. ಯಾರ್ಯಾರು ಹೋಗ್ತಿರೋದು ಅಂದರೆ ಫಸ್ಟು ನಾವು ಫ್ರೆಂಡ್ಸ್ ಎಲ್ಲ ಅಂದ್ಕೊಂಡಿದ್ರಿ ಹೋಗೋಕ್ಕೆ, ಮತ್ತು ಪ್ಲ್ಯಾನ್ ಮಾಡಿದ್ರಿ. ಪ್ಲ್ಯಾನ್ ಮಾಡಿ ಮತ್ತು ಅವರು ಕ್ಯಾನ್ಸಲ್ ಆಗೋಗಿ ಮತ್ತು ನಾನು ಸಿಂಗಲ್ ಆಗಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದೆ. ನಾನು ಸಿಂಗಲ್ ಆಗಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಾಗ ನನ್ನ ಜೊತೆ ಅಪ್ಪ ಬರೋಕ್ಕೆ ಟ್ರೈ ಮಾಡಿದ್ರು. ನೋಡಿ ಇವರೇ. ಇವಾಗ ನನ್ನ ಜೊತೆ ಅಪ್ಪ ಬರ್ತಾ ಇದಾರೆ. ಏನಕ್ಕೆ ಬರ್ತಾ ಇರೋದು ಅಂದ್ರೆ ಕೇಳೋಣ. ಏನಕ್ಕಪ್ಪ ಬರ್ತಾ ಇರೋದು ನನ್ನ ಜೊತೆ? ಇವಾಗ ನಾ ಸಿಂಗಲ್ ಆಗಿ ಹೋಗ್ತಾ ಇದ್ದೆ, ನನ್ನ ಜೊತೆ ಏನಕ್ಕೆ ಬರ್ತಾ ಇದೆಯಾ? ಒಬ್ರೇ ಹೋಗ್ಬಾರ್ದು. ಅಲ್ಲಿ ಬಟ್ಟೆ ಗಿಟ್ಟೆ ಕಲ್ರು ಯಾರನ್ನ ಎತ್ಕೊಂಡು ಹೋಗ್ಬಿಟ್ರೆ ಇಬ್ಬರಿದ್ರೆ ಒಬ್ರು ಸ್ನಾನ ಮಾಡಕ್ ಹೋಗ್ತಾರೆ, ಒಬ್ರು ಆಚೆ ಇರ್ತಾರೆ ಬಟ್ಟೆ ಗಿಟ್ಟೆ ಬ್ಯಾಗ್ ಎಲ್ಲ ನೋಡ್ಕೊಂಡು. ಅದಕ್ಕೋಸ್ಕರ ಜೊತೆಲಿ ಯಾರನ್ನ ಒಬ್ರು ಇರ್ಲೇಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಹಲೋ ಗೈಸ್, ಇವಾಗ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಆಟೋ ಬರ್ತಾ ಇದೆ, ಆಟೋದಲ್ಲಿ ಹೋಗ್ಬೇಕು. ನಾವು ಬಂದು ಆಟೋದಲ್ಲಿ ಕೂತ್ಕೊಂಡಿದ್ದೀರಿ, ನೋಡ್ಬೋದು. ಆಟೋದಲ್ಲಿ ಹೋಗ್ತಿದ್ದೀರಿ. ಅಪ್ಪ ಬಂದು ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ನೋಡ್ಬೋದು. ನಾವು ಬಂದು ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀರಿ. ರೈಲ್ವೆ ಸ್ಟೇಷನ್ ಅಲ್ಲಿ 11:45ಗೆ ಟ್ರೈನ್ ಇದೆ ನಮ್ದು. 11:45ಗೆ ಟ್ರೈನ್ ಇದೆ, ಅದಕ್ಕೆ ನಾವು ಟ್ರೈನ್ ವೇಟ್ ಮಾಡ್ತಾ ಇದ್ದೀರಿ. 11:30 ಆಗಿದೆ, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಟ್ರೈನ್ ಬರುತ್ತೆ, ನೋಡೋಣ. ಇದು ಬರ್ತಾ ಬರ್ತಾ ತುಂಬಾ ರಶ್ ಆಗೋಗಿ ಸ್ಟಾರ್ಟ್ ಆಯ್ತು. ನೋಡಿ, ನೀವು ನೋಡ್ಬೋದು ಯಾವ ತರ ರಶ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಇದ್ದಾರೆ. ನಾವು ಹೆಂಗೋ ನಮ್ಗೆ ಸೀಟ್ ಸಿಕ್ತು, ಎಲ್ಲ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ. ನನ್ಗೆ ಮೇಲೆ ಜಾಗ ಸಿಕ್ತು ಮಲ್ಕೊಳಕ್ಕೆ, ಮಲ್ಕೊಂಡ್ಬಿಟ್ಟಿದ್ದೀನಿ. ನೋಡ್ಬೋದು ನೀವು, ಆರಾಮಾಗಿ ಮಲ್ಕೊಂಡಿದ್ದೀನಿ. ಇನ್ನು ತಿರುಪತಿ ಬರೋವರೆಗೂ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತೇಳಿ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಫೈನಲಿ ನಾವು ತಿರುಪತಿಗೆ ರೀಚ್ ಆಗಿದ್ದೀರಿ. ನೋಡ್ಬೋದು, ಇದೇ ರೈಲ್ವೆ ಸ್ಟೇಷನ್, ತಿರುಪತಿ ರೈಲ್ವೆ ಸ್ಟೇಷನ್ ಇದು. ಹಲೋ ಗೈಸ್, ನೀವೇನು ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ದು ಮತ್ತೆ ಬಸ್ ಎಲ್ಲ ಹತ್ತಿದ್ದು ಸ್ವಲ್ಪ ವಿಡಿಯೋ ಕಟ್ ಆಗಿದೆ. ಯಾಕೆ ಕಟ್ ಆಗಿದೆ ಅಂದ್ರೆ ವಿಡಿಯೋ ತೆಗಿಯಕ್ ಹೋಗಿಲ್ಲ. ಏನಕ್ಕೆ ತೆಗಿಯಕ್ ಹೋಗಿಲ್ಲ ಅಂತ ಹೇಳ್ತೀನಿ. ಹೆವಿ ರಶ್ ಇದ್ರು, ತುಂಬಾ ರಶ್ ಇದ್ರು. ವಿಡಿಯೋ ತೆಗಿಯಕ್ ಕೂಡ ಆಗಿಲ್ಲ, ವಿಡಿಯೋ ರೆಕಾರ್ಡ್ ಮಾಡಕ್ಕೂ ಆಗಿಲ್ಲ. ಅದಕ್ಕೆ ತಿರುಪತಿಯಿಂದ ತಿರುಮಲ ಮೇಲಕ್ಕೆ ಬಸ್ಸಲ್ಲಿ ಬಂದ್ಬಿಟ್ರಿ. ನಾವು ನಡ್ಕೊಂಡು ಹೋಗೋಣ ಅನ್ಕೊಂಡ್ರಿ ಕೆಳಗಡೆಯಿಂದ. ಅದು ಅಪ್ಪಕ್ಕೆ ಕಾಲ್ ಏಟಾಗಿತ್ತು, ಅದಕ್ಕೆ ಬಸ್ಸಲ್ಲಿ ಬಂದ್ಬಿಟ್ರಿ. ಬಸ್ಸಲ್ಲಿ ಬಂದು ಮತ್ತೆ ಇಲ್ಲಿ ಇಳಿದು ಮತ್ತೆ ತುಂಬಾ ಲೇಟ್ ಆಗೋಯ್ತು. ಅದಕ್ಕೆ ದರ್ಶನ ಬಂದು ಇವತ್ತು ಆಗಲ್ಲ ಅಂತ ಅನ್ಸುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಫ್ರೀ ದರ್ಶನಕ್ಕೆ ಬಿಡ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಟಿಕೆಟ್ ಇಲ್ಲ, ಅದಕ್ಕೆ ಫ್ರೀ ದರ್ಶನಕ್ಕೆ ಬಿಡ್ತಾರೆ. ಇವರೆಲ್ಲ ಬಂದು ಬೆಳಿಗ್ಗೆ ದರ್ಶನ ಮಾಡೋರೇ ಅನ್ಕೊಂತೀನಿ. ತುಂಬಾ ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ಅಂದ್ರೆ. ಎಲ್ಲ ಮಲ್ಕೊಂಡಿದ್ದಾರೆ. ಟೈಮ್ ಬಂದು 1 ಗಂಟೆ ಆಗ್ತಿದೆ, ಅದಕ್ಕೆ ಎಲ್ಲ ಮಲ್ಕೊಂಡಿದ್ದಾರೆ. ಇವರೆಲ್ಲ ಬಂದು ಬೆಳಗ್ಗೆಗೆ ದರ್ಶನ ಆಗೋರೇ ಇರ್ಬೋದು ಅಂತ ಫೈನಲಿ ನಾನು ಅನ್ಕೊಂತೀನಿ. ನೋಡೋಣ ಬೆಳಗ್ಗೆ ಎಷ್ಟು ರಶ್ ಇರುತ್ತೆ ಏನು ಎಲ್ಲ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ ನೋಡಿ. ಇಲ್ಲಿ ದೇವಸ್ಥಾನ ಹತ್ರನೇ ಭಜನೆ ಮಾಡ್ತಾರೆ. ಇಲ್ಲಿ ಭಜನೆ ಮಾಡ್ತಾ ಇದಾರಲ್ವಾ, ಅಲ್ಲಿ ಜಾಗ ಸಿಕ್ತು ನಮ್ಗೆ. ಸ್ವಲ್ಪ ಬೆಳಗ್ಗೆವರೆಗೂ ಇಲ್ಲೇ ಇದ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಮತ್ತೆ ದರ್ಶನಕ್ಕೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ರೆ ಇಲ್ಲೇ ಸ್ವಲ್ಪ ಜಾಗ ಎಲ್ಲ ಸಿಕ್ತು ಮಲ್ಕೊಳಕ್ಕೆಲ್ಲ. ಅಲ್ಲಿ ಪಕ್ಕದಲ್ಲೇ ಸ್ನಾನ ಮಾಡಕ್ಕೆ ರೂಮ್ಸ್ ಎಲ್ಲ ಇದೆ. ಪಕ್ಕದಲ್ಲಿ ರೂಮ್ಸ್ ಎಲ್ಲ ಇರೋದ್ರಿಂದ ನಮ್ಗೆ ಇಲ್ಲೇ ಪಕ್ಕದಲ್ಲೇ ಇದ್ದು ಸ್ಟೇ ಮಾಡೋಣ ಅಂತ ಅನ್ಕೊಂಡ್ರಿ. ಇಲ್ಲೇ ಸ್ಟೇ ಮಾಡಿದ್ರಿ, ನೈಟ್ ಇಲ್ಲೇ ಮಲ್ಕೊಂಡಿದ್ರಿ. ಇಲ್ಲೇ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ, ಆ ಕಾಂಪ್ಲೆಕ್ಸ್ ಅಲ್ಲಿ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ ದರ್ಶನ ಲೈನ್ಗೆ ಹೋಗ್ತೀರಿ. ವರಹ ಸ್ವಾಮಿದು ಫಸ್ಟ್ ದರ್ಶನ ಮಾಡಿಕೊಂಡು ಮತ್ತೆ ದರ್ಶನಕ್ಕೆ ಹೋಗ್ಬೇಕು ಅಂತೇಳಿ ದೊಡ್ಡವರು ಹೇಳ್ತಾರೆ. ಹಂಗೆ ನಾವು ಫಸ್ಟ್ ಬಂದು ಇಲ್ಲಿ ವರಹ ಸ್ವಾಮಿಗಳು ಇದೆ ನೋಡಿ, ಇಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಲೈನಲ್ಲಿ ಇದ್ದೀರಿ. ದರ್ಶನ ಮಾಡಿಕೊಂಡು ಇಲ್ಲಿ ಮತ್ತೆ ನಾವು ಕ್ಯೂಗೆ ಹೋಗ್ತೀರಿ. ಇಲ್ಲಿ ನೀವು ಟೈಮಿಂಗ್ಸ್ ನೋಡ್ಬೋದು. ಟೈಮಿಂಗ್ಸ್ ನೋಡಿ, ಇದೆ ಟೈಮಿಂಗ್ಸ್. ಬೆಳಿಗ್ಗೆ ನೀವೇನು ಕೆಳಗಡೆ ನೋಡ್ತಿದ್ದೀರಲ್ಲ ಬಸ್ಸು, ಅದೆಲ್ಲ ಫ್ರೀ ಬಸ್ಸು ನೋಡಿ. ಆ 3 ಲೈನಾಗಿ ನಿಂತಿದೆಯಲ್ಲ, ಅದೆಲ್ಲ ಫ್ರೀ ಬಸ್ಸು. ನಮಗೆ ಹೇಳ್ಬೇಕಂದ್ರೆ ಫ್ರೀ ಬಸ್ ಸಿಕ್ಕಿಲ್ಲ, ಅದು ಟೈಮಿಂಗ್ ಇರುತ್ತೆ ಅಂತೇಳಿ ನಾವು ನಡ್ಕೊಂಡು ಮೇಲೆ ಕೊಟ್ಟೋದ್ರಿ. ಅದೇ ದಾರಿದಲ್ಲಿ ನೋಡಿ, ಅದೇ ದಾರಿದಲ್ಲಿ ಬಂದಿದೆ. ಅದು 3 ಬಸ್ಸು ಬಂದು ಫ್ರೀ ಬಸ್ಸು. ಎಷ್ಟು ದೊಡ್ಡ ಕ್ಯೂ ಇದೆ ತೋರಿಸ್ತೀನಿ ನೋಡಿ. ಝೂಮ್ ಮಾಡ್ತಿದ್ದೀನಿ ನೋಡಿ, ಅದೆಲ್ಲ ಜನಗಳು ಲೈನಲ್ಲಿ ಬರ್ತಾ ಇರೋದು ನೋಡಿ, ನೋಡ್ತಾ ಇದ್ದೀರಾ? ತುಂಬಾ ಲಾಂಗ್ ಕ್ಯೂ ಇದೆ. ಅಲ್ಲಿಂದ ನಾನಿರೋ ಡಿಸ್ಟೆನ್ಸ್ ನೀವು ನೋಡ್ಬೋದು. ತುಂಬಾ ಝೂಮ್ ಹಾಕಿದ್ದೀನಿ. ತುಂಬಾ ಝೂಮ್ ಹಾಕ್ದ್ರೇನು ನೋಡಿ, ಅಲ್ಲಿಂದ ಹಿಂಗ್ ಬಂದು ಲೈನಲ್ಲಿ ಹಿಂಗೆ ಬಂದ್ರೆ
ಹಂಗೆ ಕ್ಯೂ ಅಲ್ಲಿ ಬಂದು ಇಲ್ಲಿ ಬಂದು ವೈಟಿಂಗ್ ಹಾಲ್ ಇದು ನೋಡ್ಬೋದು ಎಷ್ಟು ಜನ ವೈಟ್ ಮಾಡ್ತಿದ್ದಾರೆ ದರ್ಶನ ಹೋಗಕ್ಕೆ. ಇದೆಲ್ಲ ವೈಟಿಂಗ್ ಹಾಲು. ಇದಾದ್ಮೇಲೆ ಇನ್ನೊಂದು ಹಂಗೆ ಕ್ಯೂ ಅಲ್ಲಿ ಹೋಗಿ ನಿಮ್ಗೆ ಇನ್ನೂ ದೊಡ್ಡದು ವೈಟಿಂಗ್ ಹಾಲ್ ಇರುತ್ತೆ. ಅಲ್ಲಿ ವಿಡಿಯೋ ಫೋನ್ ಅಲೋ ಇಲ್ಲ, ಅಲ್ಲಿ ವಿಡಿಯೋ ಬರಲ್ಲ ನೋಡಿ. ಇದು ಬಂದು ದರ್ಶನ ಟಿಕೆಟ್. ದರ್ಶನ ಬಂದು ನಾವು ಕ್ಯೂ ಲೈನ್ ಹೋಗಿದ್ದು ಫ್ರೀದು ಟೋಕನ್ ಏನಿದ್ದಿಲ್ಲ ನಮ್ಮ ಹತ್ರ, ಅದಕ್ಕೆ ಫ್ರೀ ಲೈನ್ಗೆ ಹೋಗಿದ್ದೀರಿ. ಫ್ರೀ ಲೈನ್ಗೆ ಬೆಳಗ್ಗೆ 5 ಗಂಟೆಗೆ ಹೋಗಿದ್ದು. ಬೆಳಿಗ್ಗೆ 5 ಗಂಟೆಗೆ ಹೋದ್ರಿ, ಅದಕ್ಕೆ ನಮಗೆಲ್ಲ ಅರೌಂಡ್ ಎಷ್ಟೊತ್ತಾಯ್ತು ಅಂದರೆ ನೈಟ್ 11 o'clock ಆಯಿತು ನಮ್ಮ ದೇವ್ರ ದರ್ಶನ ಆಗೋಷ್ಟೊಳಗಡೆ. ದರ್ಶನ ಮಾತ್ರ ಸಖತ್ತಾಗಾಯಿತು. ದೇವ್ರನ್ನ ಮಾತ್ರ ಅದೇನೋ ನೋಡಿದೆ, ಎಲ್ಲ ಸೂಪರ್ ಆಗಿತ್ತು. ಓಕೆನಾ. ಅದು ಇವಾಗ ಏನಂದ್ರೆ ನೈಟು 1:30ವರೆಗೂ ದರ್ಶನಕ್ಕೆ ಬಿಡ್ತಾರೆ. ಫಸ್ಟ್ ಇದ್ದಿದ್ದು 12 o'clock ಬಿಡ್ತಾ ಇದ್ರು, 12 o'clock ಲಾಸ್ಟ್ ಮಾಡ್ತಾ ಇದ್ರು. ಇವಾಗ ಬಂದು ನೈಟು 1:30ವರೆಗೂ ಬಿಡ್ತಾರೆ ಅಂತ ಗೊತ್ತಾಯ್ತು. ಇವಾಗ ನಮಗೆ ಒಂದು 12 o'clockಗೆ ದರ್ಶನ ಆಯಿತು. ಇವಾಗ ಬಂದು ನಾವು ಲಗೇಜ್ನ ಕಲೆಕ್ಟ್ ಮಾಡಬೇಕು. ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಹಂಗೆ ಇವಾಗ 5:30ಗೆ ಟ್ರೈನ್ ಇದೆ. 5:30ಗೆ ಟ್ರೈನ್ ಎತ್ಕೊಂಡ್ರೆ ನಾವು ಮನೆಯದ ಒಂದು 12 o'clockಗೆ ಮನೆಯಲ್ಲಿ ಇರ್ಬೋದು. ಥ್ಯಾಂಕ್ ಯು. ದೇವ್ರ ದರ್ಶನ ಎಲ್ಲ ಆಯ್ತು. ಅದಕ್ಕೆ ನಾವು ಔಟ್ ಸೈಡ್ ಹೋಗ್ತಿದ್ದೀರಿ. ಅಲ್ಲಿ ನಿಮ್ಗೇನು ಗೇಟ್ ಕಾಣಿಸ್ತಿದೆಯಲ್ವಾ, ಆ ಗೇಟ್ ದಾಟಿದ ತಕ್ಷಣ ಬಸ್ ಸ್ಟಾಪ್ ಬರುತ್ತೆ. ಬಸ್ ಹತ್ಕೊಂಡು ಕೆಳಗಡೆ ಹೋಗ್ಬೇಕು. ಇದು ಬಂದು ಬೆಳಗ್ಗೆ 3 ಗಂಟೆ. ಬೆಳಗ್ಗೆ 3 ಗಂಟೆಗೆಲ್ಲ ಬಸ್ಸಸ್ ಕೆಳಗಡೆ ಹೋಗುತ್ತೆ. ಬಸ್ಸಸ್ ಆಗ್ಲಿ, ಕಾರ್ಸ್, ನೀವು ಪ್ರೈವೇಟ್ ವೆಹಿಕಲ್ಸ್ ಏನಾದ್ರು ಬಂದ್ರೆ ಎಲ್ಲ 3 ಗಂಟೆಗೆ ಔಟ್ ಸೈಡ್ ಬಿಡ್ತಾರೆ. ಅದ್ರ ಒಳಗಡೆ ಬಿಡೋದಿಲ್ಲ. 3 ಗಂಟೆ ಇಂದ ಸ್ಟಾರ್ಟ್ ಆಗುತ್ತೆ ಬಸ್ಸಸ್ ಎಲ್ಲ ಹೋಗೋದು ಕೆಳಗಡೆಗೆ. ಈ ದೇವಸ್ಥಾನದಿಂದ ಕೆಳಗಡೆಗೆ ಹೋಗಕ್ಕೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮಗ್ ಬಂದು 5 ಗಂಟೆ ಟ್ರೈನ್ ಇತ್ತು. ಅದಕ್ಕೆ ನಾವು 3 ಗಂಟೆಗೆ ಹೋಗೋಣ ಅಂತೇಳಿ 3 ಗಂಟೆಗೆ ಬಿಟ್ರಿ. ನೋಡಿ ಎಲ್ಲ